ಕಾರವಾರ ನಾಗರಿಕರ ಮೇಲೆ ನೌಕಾನೆಲೆಯ ಸಿಬ್ಬಂದಿಗಳ ದರ್ಪ ದೌರ್ಜನ್ಯ ಮುಂದುವರಿತಾ ಇದೆ. ನಿನ್ನೆ ಕೂಡ ಇಲ್ಲಿನ ನಾಗರಿಕರ ಮೇಲೆ ಅಪಘಾತದ ಒಂದು ನೆಪ ಒಡ್ಡಿ ಸಾಕಷ್ಟು ಸಂಖ್ಯೆಯ ಸೈಲರ್ಗಳು ಹಲ್ಲೆ ಮಾಡಿರುವಂಥದ್ದು. ಇದು ನಾಗರಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಸಂಬಂಧಪಟ್ಟ ಮುದ್ಗಾದಲ್ಲೂ ಕೂಡ ಅವರ ಒಂದು ಕಾಲನಿ ಮುಂದೆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಇದು ಕಾರವಾರ ತಾಲೂಕಿನ ಮುದ್ಗಾದಲ್ಲಿರುವಂಥ ನೇವಲ್ ಸಿವಿಲ್ ಹೌಸಿಂಗ್ ಕಾಲನಿ ಆಗಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈ ಕಾಲನಿಯನ್ನು ಮಾಡಲಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೌಕಾನೆಲೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಇಲ್ಲಿ ನೆಲೆಯೂರ್ತಾರೆ. ನಿನ್ನೆ ಕೂಡ ಇಲ್ಲಿ ಸ್ಥಳೀಯ ಒಂದು ಗುರುಸ್ವಾಮಿಯವರ ವಾಹನಕ್ಕೆ ಒಂದು ಅಪಘಾತ ಪಡಿಸಿದ ಸೇಲರ್ ಮತ್ತು ಅವರ ಮೇಲೆ ದೌರ್ಜನ್ಯ ನಡೆದ್ರಿಂದ ಸ್ಥಳೀಯ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ನಿನ್ನೆ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತು ಬೆಳಗ್ಗೆ ಕೂಡ ಕಾಲನಿಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಸಂಬಂಧಪಟ್ಟ ಹಲ್ಲೆ ಮಾಡಿದ ಮತ್ತು ಅಪಘಾತ ಪಡಿಸಿದ ಮತ್ತು ತಪ್ಪು ಮಾಡಿದ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ರು. ಹೀಗಾಗಿ ಇಷ್ಟು ಹೊತ್ತು ಆದರೂ ಕೂಡ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧನ ಮಾಡದೇ ಇರೋ ಕಾರಣಕ್ಕೆ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಿವಿಲಿಯನ್ ಕಾಲನಿ ಮುಂಭಾಗದಲ್ಲಿ ಯಾವ ರೀತಿಯಾಗಿ ನಾಗರಿಕರಿಗೂ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ಆರೋಪಿಯನ್ನು ಬಂಧಿಸದೇ ಇರುವವರೆಗೂ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಂಬಂಧಪಟ್ಟ ನೌಕಾ ಸಿಬ್ಬಂದಿಗಳು ಸ್ಥಳೀಯ ನಾಗರಿಕರ ಮೇಲೆ ಹಲ್ಲೆ ದೌರ್ಜನ್ಯ ಮಾಡ್ತಾ ಬಂದಿದ್ರು ಕೂಡ ಅವರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಾ ಇಲ್ಲ. ಹೀಗಾಗಿ ಇದೇ ರೀತಿ ಮುಂದುವರೆದರೆ ಮತ್ತೆ ನಾಗರಿಕರು ಇಲ್ಲಿ ಬದುಕಲಿಕ್ಕೆ ಕೂಡ ಕಷ್ಟ ಆಗ್ತಿದೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರ ನಾಗರಿಕರ ಮೇಲೆ ನೌಕಾನೆಲೆಯ ಸಿಬ್ಬಂದಿಗಳ ದರ್ಪ ದೌರ್ಜನ್ಯ ಮುಂದುವರಿತಾ ಇದೆ. ನಿನ್ನೆ ಕೂಡ ಇಲ್ಲಿನ ನಾಗರಿಕರ ಮೇಲೆ ಅಪಘಾತದ ಒಂದು ನೆಪ ಒಡ್ಡಿ ಸಾಕಷ್ಟು ಸಂಖ್ಯೆಯ ಸೈಲರ್ಗಳು ಹಲ್ಲೆ ಮಾಡಿರುವಂಥದ್ದು. ಇದು ನಾಗರಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಸಂಬಂಧಪಟ್ಟ ಮುದ್ಗಾದಲ್ಲೂ ಕೂಡ ಅವರ ಒಂದು ಕಾಲನಿ ಮುಂದೆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಇದು ಕಾರವಾರ ತಾಲೂಕಿನ ಮುದ್ಗಾದಲ್ಲಿರುವಂಥ ನೇವಲ್ ಸಿವಿಲ್ ಹೌಸಿಂಗ್ ಕಾಲನಿ ಆಗಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈ ಕಾಲನಿಯನ್ನು ಮಾಡಲಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೌಕಾನೆಲೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಇಲ್ಲಿ ನೆಲೆಯೂರ್ತಾರೆ. ನಿನ್ನೆ ಕೂಡ ಇಲ್ಲಿ ಸ್ಥಳೀಯ ಒಂದು ಗುರುಸ್ವಾಮಿಯವರ ವಾಹನಕ್ಕೆ ಒಂದು ಅಪಘಾತ ಪಡಿಸಿದ ಸೇಲರ್ ಮತ್ತು ಅವರ ಮೇಲೆ ದೌರ್ಜನ್ಯ ನಡೆದ್ರಿಂದ ಸ್ಥಳೀಯ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ನಿನ್ನೆ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತು ಬೆಳಗ್ಗೆ ಕೂಡ ಕಾಲನಿಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಸಂಬಂಧಪಟ್ಟ ಹಲ್ಲೆ ಮಾಡಿದ ಮತ್ತು ಅಪಘಾತ ಪಡಿಸಿದ ಮತ್ತು ತಪ್ಪು ಮಾಡಿದ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ರು. ಹೀಗಾಗಿ ಇಷ್ಟು ಹೊತ್ತು ಆದರೂ ಕೂಡ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧನ ಮಾಡದೇ ಇರೋ ಕಾರಣಕ್ಕೆ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಿವಿಲಿಯನ್ ಕಾಲನಿ ಮುಂಭಾಗದಲ್ಲಿ ಯಾವ ರೀತಿಯಾಗಿ ನಾಗರಿಕರಿಗೂ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ಆರೋಪಿಯನ್ನು ಬಂಧಿಸದೇ ಇರುವವರೆಗೂ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಂಬಂಧಪಟ್ಟ ನೌಕಾ ಸಿಬ್ಬಂದಿಗಳು ಸ್ಥಳೀಯ ನಾಗರಿಕರ ಮೇಲೆ ಹಲ್ಲೆ ದೌರ್ಜನ್ಯ ಮಾಡ್ತಾ ಬಂದಿದ್ರು ಕೂಡ ಅವರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಾ ಇಲ್ಲ. ಹೀಗಾಗಿ ಇದೇ ರೀತಿ ಮುಂದುವರೆದರೆ ಮತ್ತೆ ನಾಗರಿಕರು ಇಲ್ಲಿ ಬದುಕಲಿಕ್ಕೆ ಕೂಡ ಕಷ್ಟ ಆಗ್ತಿದೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರ ನಾಗರಿಕರ ಮೇಲೆ ನೌಕಾನೆಲೆಯ ಸಿಬ್ಬಂದಿಗಳ ದರ್ಪ ದೌರ್ಜನ್ಯ ಮುಂದುವರಿತಾ ಇದೆ. ನಿನ್ನೆ ಕೂಡ ಇಲ್ಲಿನ ನಾಗರಿಕರ ಮೇಲೆ ಅಪಘಾತದ ಒಂದು ನೆಪ ಒಡ್ಡಿ ಸಾಕಷ್ಟು ಸಂಖ್ಯೆಯ ಸೈಲರ್ಗಳು ಹಲ್ಲೆ ಮಾಡಿರುವಂಥದ್ದು. ಇದು ನಾಗರಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಸಂಬಂಧಪಟ್ಟ ಮುದ್ಗಾದಲ್ಲೂ ಕೂಡ ಅವರ ಒಂದು ಕಾಲನಿ ಮುಂದೆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಇದು ಕಾರವಾರ ತಾಲೂಕಿನ ಮುದ್ಗಾದಲ್ಲಿರುವಂಥ ನೇವಲ್ ಸಿವಿಲ್ ಹೌಸಿಂಗ್ ಕಾಲನಿ ಆಗಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈ ಕಾಲನಿಯನ್ನು ಮಾಡಲಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೌಕಾನೆಲೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಇಲ್ಲಿ ನೆಲೆಯೂರ್ತಾರೆ. ನಿನ್ನೆ ಕೂಡ ಇಲ್ಲಿ ಸ್ಥಳೀಯ ಒಂದು ಗುರುಸ್ವಾಮಿಯವರ ವಾಹನಕ್ಕೆ ಒಂದು ಅಪಘಾತ ಪಡಿಸಿದ ಸೇಲರ್ ಮತ್ತು ಅವರ ಮೇಲೆ ದೌರ್ಜನ್ಯ ನಡೆದ್ರಿಂದ ಸ್ಥಳೀಯ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ನಿನ್ನೆ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತು ಬೆಳಗ್ಗೆ ಕೂಡ ಕಾಲನಿಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಸಂಬಂಧಪಟ್ಟ ಹಲ್ಲೆ ಮಾಡಿದ ಮತ್ತು ಅಪಘಾತ ಪಡಿಸಿದ ಮತ್ತು ತಪ್ಪು ಮಾಡಿದ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ರು. ಹೀಗಾಗಿ ಇಷ್ಟು ಹೊತ್ತು ಆದರೂ ಕೂಡ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧನ ಮಾಡದೇ ಇರೋ ಕಾರಣಕ್ಕೆ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಿವಿಲಿಯನ್ ಕಾಲನಿ ಮುಂಭಾಗದಲ್ಲಿ ಯಾವ ರೀತಿಯಾಗಿ ನಾಗರಿಕರಿಗೂ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ಆರೋಪಿಯನ್ನು ಬಂಧಿಸದೇ ಇರುವವರೆಗೂ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಂಬಂಧಪಟ್ಟ ನೌಕಾ ಸಿಬ್ಬಂದಿಗಳು ಸ್ಥಳೀಯ ನಾಗರಿಕರ ಮೇಲೆ ಹಲ್ಲೆ ದೌರ್ಜನ್ಯ ಮಾಡ್ತಾ ಬಂದಿದ್ರು ಕೂಡ ಅವರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಾ ಇಲ್ಲ. ಹೀಗಾಗಿ ಇದೇ ರೀತಿ ಮುಂದುವರೆದರೆ ಮತ್ತೆ ನಾಗರಿಕರು ಇಲ್ಲಿ ಬದುಕಲಿಕ್ಕೆ ಕೂಡ ಕಷ್ಟ ಆಗ್ತಿದೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ಕಾರವಾರ ನಾಗರಿಕರ ಮೇಲೆ ನೌಕಾನೆಲೆಯ ಸಿಬ್ಬಂದಿಗಳ ದರ್ಪ ದೌರ್ಜನ್ಯ ಮುಂದುವರಿತಾ ಇದೆ. ನಿನ್ನೆ ಕೂಡ ಇಲ್ಲಿನ ನಾಗರಿಕರ ಮೇಲೆ ಅಪಘಾತದ ಒಂದು ನೆಪ ಒಡ್ಡಿ ಸಾಕಷ್ಟು ಸಂಖ್ಯೆಯ ಸೈಲರ್ಗಳು ಹಲ್ಲೆ ಮಾಡಿರುವಂಥದ್ದು. ಇದು ನಾಗರಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಸಂಬಂಧಪಟ್ಟ ಮುದ್ಗಾದಲ್ಲೂ ಕೂಡ ಅವರ ಒಂದು ಕಾಲನಿ ಮುಂದೆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಇದು ಕಾರವಾರ ತಾಲೂಕಿನ ಮುದ್ಗಾದಲ್ಲಿರುವಂಥ ನೇವಲ್ ಸಿವಿಲ್ ಹೌಸಿಂಗ್ ಕಾಲನಿ ಆಗಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈ ಕಾಲನಿಯನ್ನು ಮಾಡಲಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೌಕಾನೆಲೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಇಲ್ಲಿ ನೆಲೆಯೂರ್ತಾರೆ. ನಿನ್ನೆ ಕೂಡ ಇಲ್ಲಿ ಸ್ಥಳೀಯ ಒಂದು ಗುರುಸ್ವಾಮಿಯವರ ವಾಹನಕ್ಕೆ ಒಂದು ಅಪಘಾತ ಪಡಿಸಿದ ಸೇಲರ್ ಮತ್ತು ಅವರ ಮೇಲೆ ದೌರ್ಜನ್ಯ ನಡೆದ್ರಿಂದ ಸ್ಥಳೀಯ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ನಿನ್ನೆ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತು ಬೆಳಗ್ಗೆ ಕೂಡ ಕಾಲನಿಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಸಂಬಂಧಪಟ್ಟ ಹಲ್ಲೆ ಮಾಡಿದ ಮತ್ತು ಅಪಘಾತ ಪಡಿಸಿದ ಮತ್ತು ತಪ್ಪು ಮಾಡಿದ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ರು. ಹೀಗೆ ಇಷ್ಟು ಹೊತ್ತು ಆದರೂ ಕೂಡ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧನ ಮಾಡದೇ ಇರೋ ಕಾರಣಕ್ಕೆ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಿವಿಲಿಯನ್ ಕಾಲನಿ ಮುಂಭಾಗದಲ್ಲಿ ಯಾವ ರೀತಿಯಾಗಿ ನಾಗರಿಕರಿಗೂ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ಆರೋಪಿಯನ್ನು ಬಂಧಿಸದೇ ಇರುವವರೆಗೂ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಂಬಂಧಪಟ್ಟ ನೌಕಾ ಸಿಬ್ಬಂದಿಗಳು ಸ್ಥಳೀಯ ನಾಗರಿಕರ ಮೇಲೆ ಹಲ್ಲೆ ದೌರ್ಜನ್ಯ ಮಾಡ್ತಾ ಬಂದಿದ್ರು ಕೂಡ ಅವರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಾ ಇಲ್ಲ. ಹೀಗಾಗಿ ಇದೇ ರೀತಿ ಮುಂದುವರೆದರೆ ಮತ್ತೆ ನಾಗರಿಕರು ಇಲ್ಲಿ ಬದುಕಲಿಕ್ಕೆ ಕೂಡ ಕಷ್ಟ ಆಗ್ತಿದೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರ ನಾಗರಿಕರ ಮೇಲೆ ನೌಕಾನೆಲೆಯ ಸಿಬ್ಬಂದಿಗಳ ದರ್ಪ ದೌರ್ಜನ್ಯ ಮುಂದುವರಿತಾ ಇದೆ. ನಿನ್ನೆ ಕೂಡ ಇಲ್ಲಿನ ನಾಗರಿಕರ ಮೇಲೆ ಅಪಘಾತದ ಒಂದು ನೆಪ ಒಡ್ಡಿ ಸಾಕಷ್ಟು ಸಂಖ್ಯೆಯ ಸೈಲರ್ಗಳು ಹಲ್ಲೆ ಮಾಡಿರುವಂಥದ್ದು. ಇದು ನಾಗರಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಸಂಬಂಧಪಟ್ಟ ಮುದ್ಗಾದಲ್ಲೂ ಕೂಡ ಅವರ ಒಂದು ಕಾಲನಿ ಮುಂದೆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಇದು ಕಾರವಾರ ತಾಲೂಕಿನ ಮುದ್ಗಾದಲ್ಲಿರುವಂಥ ನೇವಲ್ ಸಿವಿಲ್ ಹೌಸಿಂಗ್ ಕಾಲನಿ ಆಗಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈ ಕಾಲನಿಯನ್ನು ಮಾಡಲಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೌಕಾನೆಲೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಇಲ್ಲಿ ನೆಲೆಯೂರ್ತಾರೆ. ನಿನ್ನೆ ಕೂಡ ಇಲ್ಲಿ ಸ್ಥಳೀಯ ಒಂದು ಗುರುಸ್ವಾಮಿಯವರ ವಾಹನಕ್ಕೆ ಒಂದು ಅಪಘಾತ ಪಡಿಸಿದ ಸೇಲರ್ ಮತ್ತು ಅವರ ಮೇಲೆ ದೌರ್ಜನ್ಯ ನಡೆದ್ರಿಂದ ಸ್ಥಳೀಯ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ನಿನ್ನೆ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತು ಬೆಳಗ್ಗೆ ಕೂಡ ಕಾಲನಿಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಸಂಬಂಧಪಟ್ಟ ಹಲ್ಲೆ ಮಾಡಿದ ಮತ್ತು ಅಪಘಾತ ಪಡಿಸಿದ ಮತ್ತು ತಪ್ಪು ಮಾಡಿದ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ರು. ಹೀಗೆ ಇಷ್ಟು ಹೊತ್ತು ಆದರೂ ಕೂಡ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧನ ಮಾಡದೇ ಇರೋ ಕಾರಣಕ್ಕೆ ನಾಗರಿಕರ ಆಕ್ರೋಶ ಕೂಡ ಹೆಚ್ಚಾಗಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸಿವಿಲಿಯನ್ ಕಾಲನಿ ಮುಂಭಾಗದಲ್ಲಿ ಯಾವ ರೀತಿಯಾಗಿ ನಾಗರಿಕರಿಗೂ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ಆರೋಪಿಯನ್ನು ಬಂಧಿಸದೇ ಇರುವವರೆಗೂ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಂಬಂಧಪಟ್ಟ ನೌಕಾ ಸಿಬ್ಬಂದಿಗಳು ಸ್ಥಳೀಯ ನಾಗರಿಕರ ಮೇಲೆ ಹಲ್ಲೆ ದೌರ್ಜನ್ಯ ಮಾಡ್ತಾ ಬಂದಿದ್ರು ಕೂಡ ಅವರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಾ ಇಲ್ಲ. ಹೀಗಾಗಿ ಇದೇ ರೀತಿ ಮುಂದುವರೆದರೆ ಮತ್ತೆ ನಾಗರಿಕರು ಇಲ್ಲಿ ಬದುಕಲಿಕ್ಕೆ ಕೂಡ ಕಷ್ಟ ಆಗ್ತಿದೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.